ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಣ್ಣ ತಮ್ಮದಿರು ಯಾವ ಥರ ಇರಬೇಕು ಅಂತಂದ್ರೆ ಇವರು ನೋಡಿನೇ ಕಲಿಬೇಕು. ಅವರಿಬ್ರು ಯಾರು ಅಂತಂದ್ರೆ, ಒಂದು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು SP ವರದರಾಜ್ ಅವರು. ಇವರಿಬ್ರು ಸಂಬಂಧ ಯಾವ ಥರ ಇತ್ತು ಅಂದ್ರೆ, ಇಡೀ ಕನ್ನಡ ಚಿತ್ರರಂಗ ಆಗಿರ್ಬೋದು ಅಥವಾ ತೆಲುಗು ತಮಿಳ್ ಚಿತ್ರರಂಗ ಆಗಿರ್ಬೋದು, ಎಲ್ಲರೂ ಕೂಡ ಇವ್ರ ಬಗ್ಗೆನೇ ಮಾತಾಡ್ತಿದ್ರಂತೆ. ಒಂದು ಟೀಮ್ ಅಂದ್ರೆ ಈ ತರ ಇರಬೇಕು, ಅಣ್ಣ ತಮ್ಮದಿರು ಅಂದ್ರೆ ಈ ತರ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು. ಯಾಕಂದ್ರೆ ವರ್ಧಣ್ಣವ್ರು ಯಾವ್ದಾದ್ರು ಒಂದು ಸಿನಿಮಾನ ಹೇಳಿದ್ರೆ ಅಣ್ಣವ್ರಿಗೆ, ಅಣ್ಣವ್ರ ಆ ಸಿನಿಮಾನ ಮಾಡ್ತಿದ್ರಂತೆ. ಕೆಲವೊಂದು ಸಿನಿಮಾಗಳು ಅಣ್ಣವ್ರು ನನಗೆ ಬೇಡ, ಇದು ಇಷ್ಟ ಇಲ್ಲ, ಕತೆ ಆಗ್ತಾ ಇಲ್ಲ ನನಗೆ ಅಂದ್ರೂ ಕೂಡ ವರ್ಧಣ್ಣವ್ರು ನಾನು ನೋಡಿದ್ದೀನಿ, ಕತೆ ತುಂಬಾ ಚೆನ್ನಾಗಾಗತ್ತೆ, ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಮಾಡಿಸ್ತಿದ್ರಂತೆ. ಕಸ್ತೂರಿ ಹೊಸ ಸಿನಿಮಾ ಕೂಡ ಅಣ್ಣವ್ರು ಮೊದಲು ಬೇಡ ಅಂತಾನೆ ಹೇಳಿದ್ದು. ಎರಡು ಕನಸು ಸಿನಿಮಾ ಕೂಡ ಅಣ್ಣವ್ರು ನನಗೆ ಇದು ಸೆಟ್ ಆಗುತ್ತೋ ಇಲ್ಲೋ ಅಂತ ಯೋಚನೆ ಮಾಡ್ಬೇಕಾದ್ರೆ ಅವರು ಧೈರ್ಯ ತುಂಬಿ ವರ್ಧಣ್ಣವ್ರು ಇಲ್ಲ ಇದು ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಣ್ಣವ್ರ ಕೈಲಿ ಮಾಡಿಸ್ತಾರೆ. ಆ ಸಿನಿಮಾಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಮತ್ತು ಪೂರ್ಣಿಮಾ ಎಂಟರ್ಪ್ರೈಸಸ್ ವರ್ಜೇಶ್ವರಿ ಕಂಬೈನ್ಸ್ ಕಟ್ಟೋದಕ್ಕೆ ಒಂದು ಭದ್ರ ಅಡಿಪಾಯ ಅಂತಂದ್ರೆ ಅದು ವರ್ಧಣ್ಣ ಅವರು. ಒಂದ್ಸರಿ ಏನಾಗುತ್ತೆ ಅಂತಂದ್ರೆ ಅಣ್ಣವ್ರಿಗೆ ವರ್ಧಣ್ಣವ್ರನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ. ಅವ್ರು ಯಾವ ತರ ಅಂದ್ರೆ ಯಾವಾಗಲೂ ಕೂಡ ಜೊತೆಲೇ ಇರ್ತಿದ್ರು, ಯಾವಾಗಲೂ ಕೂಡ ಯಾವ ತರ ಅಂದ್ರೆ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ರು, ಒಟ್ಟಿಗೆ ಊಟ ಮಾಡ್ತಿದ್ರು. ಆದ್ರೆ ವರ್ಧಣ್ಣವ್ರದ್ದು ಯಾವ ತರ ಒಂದು ಪ್ರಿನ್ಸಿಪಲ್ ಇತ್ತು ಲೈಫಲ್ಲಿ ಅಂತಂದ್ರೆ, ತುಂಬಾ ಶಿಸ್ತಿನ ಮನುಷ್ಯ ಅವರು. ಯಾವ ತರ ಅಂತಂದ್ರೆ, ಒಂದು ಬೆಳಿಗ್ಗೆ 5ರಿಂದ 5:15 ಅಷ್ಟಲ್ಲಿ ಎದ್ಬಿಡ್ಬೇಕು, 8:00ವರೆಗೆ ಟಿಫನ್ ಮಾಡ್ಬೇಕು, ಮಧ್ಯಾಹ್ನ 12:00ವರೆಯಿಂದ 1 ಗಂಟೆ ಊಟ ಮುಗಿಬೇಕು ನಂದು, ಈ ತರ ಒಂದು ಲೈಫ್ ಸ್ಟೈಲ್ ನ ಹೊಂದಿದ್ದವರು. ಅವ್ರನ್ನ ನೋಡ್ತಾನೆ ಅಣ್ಣವರು ಕೂಡ ಅದನ್ನ ಅಳವಡಿಸ್ಕೊಂಡ್ರು. ವರ್ಧಣ್ಣವರು ತುಂಬಾ ಆಧ್ಯಾತ್ಮ ಕಡೆಗೆ ಜಾಸ್ತಿ ಗಮನ ಕೊಡ್ತಿದ್ರು. ದೇವರು, ಭಕ್ತಿ, ಭಜನೆ, ಧ್ಯಾನ ಈ ತರ ತುಂಬಾ ಮಾಡ್ತಿದ್ರು. ಆದ್ರೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಇಷ್ಟು ಅದ್ಭುತವಾಗಿ ಅವರ ಲೈಫ್ ಸ್ಟೈಲ್ ನ ನಡೆಸಬೇಕಾದ್ರೆ ಅವರಿಗೆ ಒಂದು ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗ್ತಾರೆ. ಆ ಕಾಯಿಲೆ ಬಿದ್ದ ತಕ್ಷಣ ವರ್ಧಣ್ಣವರು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪಾ ಇದು, ಈ ವಯಸ್ಸಲ್ಲಿ ನನ್ಗೆ ಈ ತರ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು. ಅದು ಇಷ್ಟು ಚೆನ್ನಾಗಿ ನಾನು ಊಟನೂ ಕೂಡ ಲಿಮಿಟ್ ಅಲ್ಲಿ ಮಾಡಿ, ಜೀವನ ಶೈಲಿ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನನ್ಗೆ ಕೂಡ ಈ ತರ ಆಗುತ್ತೆ ಅಂತ ಅಂದ್ಬಿಟ್ಟು ವರ್ಧಣ್ಣವರು ಯೋಚನೆ ಮಾಡ್ತಾರೆ. ಆಗ ವರ್ಧಣ್ಣವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಅವ್ರಿಗೆ ಬಂದಿದ್ದ ಯೋಚನೆ ಒಂದು ಕಟ್ಟಡ ಕಟ್ಟಿಸ್ತಾ ಇರ್ತಾರೆ ವರ್ಧಣ್ಣವರು. ಆ ಕಟ್ಟಡ ಇನ್ನೂ ಕೂಡ ಪೂರ್ಣ ಆಗಿರೋದಿಲ್ಲ, ಅದಕ್ಕೆ ಒಂದಷ್ಟು ಹಣಗಳು ಬೇಕಾಗಿರುತ್ತೆ. ಇವ್ರಿಗಿಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಬೇರೆ ತುತ್ತಾಗ್ತಾರೆ. ಕೊನೆಗೆ ಹೃದಯ ಕಾಯಿಲೆ ಸಂಬಂಧಿಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಒಂದಷ್ಟು ದಿನ ಮನೇಲಿ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ವರ್ಧಣ್ಣವರು ಕೆಲ್ಸಗಳ್ನ ಇರಬಾರ್ದು, ಕಬ್ಬಣ ಯಾವತ್ತು ಸುಮ್ಮನೆ ಇದ್ರೆ ತುಕ್ಕಿಡ್ದ್ಬಿಡುತ್ತೆ ಅಂತ ಅಂದ್ಬಿಟ್ಟು ವರ್ಧಣ್ಣವರು ಅವ್ರ ಕೆಲ್ಸಗಳಲ್ಲಿ ಬ್ಯುಸಿ ಆಗ್ತಾರೆ. ಆ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಆದ್ರೆ ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಇನ್ನೊಂದ್ಸರಿ ಅವರಿಗೆ ಮತ್ತೆ ಸ್ವಲ್ಪ ಜಾಸ್ತಿ ಚೆಸ್ಟ್ ಪೇನ್ ಬರುತ್ತೆ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಅನಾರೋಗ್ಯಗಳಿಗೆಲ್ಲ ತುತ್ತಾಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಗ ಅಣ್ಣವ್ರಿಗೆ ಭಯ ಆಗುತ್ತೆ. ಭಯ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ವರ್ಧಣ್ಣವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ಆಗ ಅಣ್ಣವ್ರು ಹಾಸ್ಪಿಟ್ಲ್ ಹತ್ರ ಹೋಗ್ತಾರೆ. ಹೋಗಿ ವರ್ಧಣ್ಣವ್ರಿಗೆ ಈ ತರ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕುತ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ. ಅವ್ರು ಕೂತಿರೋ ಟೈಮಲ್ಲಿ ಏನ್ ಮಾಡ್ತಾರೆ, ಅಭಿಮಾನಿಗಳು ಆಸ್ಪತ್ರೆ ಸುತ್ತ ಸೇರ್ತಾರೆ ಅಣ್ಣವ್ರನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಸಾವಿರಾರು ಜನಸಂಖ್ಯೆ ಬಂದು ಅಭಿಮಾನಿಗಳು ಅಣ್ಣವ್ರನ್ನ ಸೇರ್ತಾರೆ. ಆಗ ಹಾಸ್ಪಿಟಲ್ ಇದ್ದ ಡಾಕ್ಟರ್ಸ್ ಮತ್ತೆ ಬೇರೆಯವರು, ಇಲ್ಲ ಪೇಷಂಟ್ಗೆ ತೊಂದರೆ ಆಗುತ್ತೆ, ಇಲ್ಲಿದ್ರೆ ಮತ್ತೆ ಬೇರೆ ಪೇಷಂಟ್ ಕೂಡ ಒಳಗಡೆ ಬರೋದಕ್ಕಾಗಲ್ಲ ಮತ್ತೆ ಹೊರಗಡೆ ಹೋಗೋದಕ್ಕಾಗಲ್ಲ, ಅಣ್ಣವ್ರನ್ನ ಮನೆಗೆ ಹೋಗೋದಕ್ಕೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅಣ್ಣವ್ರು ಇಲ್ಲ, ನಮ್ಮ ಅಣ್ಣನ್ ಬಿಟ್ಟು ನಾನು ಹೋಗೋದಕ್ಕಾಗಲ್ಲ, ನಾನು ವರ್ಧಣ್ಣನ್ ಬಿಟ್ಬಿಟ್ಟು ನಾನು ಹೆಂಗ್ ಹೋಗ್ಲಿ ನಾನು ಅಂತ ಕೇಳ್ತಾರೆ. ಆದ್ರೂ ಕೂಡ ಒಂದಷ್ಟು ಸಮಾಧಾನ ಮಾಡಿ ಅಣ್ಣವ್ರನ್ನ ಅಲ್ಲಿಂದ ಮನೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮನೆ ಕರ್ಕೊಂಡು ಹೋದ್ರು ಕೂಡ ರಾಜಣ್ಣವ್ರಿಗೆ ವರ್ಧಣ್ಣವ್ರದ್ದು ಯೋಚನೆ ಆಗಿರುತ್ತೆ. ದಿನಕ್ಕೆ ಒಂದ್ಸರಿ ಆದ್ರೂ ಹಾಸ್ಪಿಟ್ಲ್ ಬಂದು ಭೇಟಿ ಮಾಡಿ ಹೋಗ್ತಿರ್ತಾರೆ. ಆದ್ರೆ ವರ್ಧಣ್ಣವ್ರ ಆರೋಗ್ಯ ಸ್ವಲ್ಪ ಚೇತರಿಕೆ ಕಾಣುತ್ತೆ. ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗ್ತಾರೆ. ಮನೆ ಕರ್ಕೊಂಡು ಹೋಗಿ ಒಂದಷ್ಟು ದಿನಗಳಾದ್ಮೇಲೆ ಮತ್ತೆ ವರ್ಧಣ್ಣವ್ರ ಆರೋಗ್ಯದಲ್ಲಿ ಮತ್ತೆ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ. ಅವರ ದೇಹದಲ್ಲಿ ಮತ್ತೆ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ. ಆಗ ಅಣ್ಣವ್ರು ಏನ್ ಮಾಡ್ತಾರೆ ಅಂತಂದ್ರೆ, ವರ್ಧಣ್ಣವ್ರ ಮನೆಯಲ್ಲೇ ಹೋಗಿ ಕುತ್ಕೊಂಡ್ಬಿಡ್ತಾರೆ. ನಾನು ಇಲ್ಲಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಇದ್ಬಿಡ್ತೀನಿ, ನಾನು ನಿನ್ ನೋಡ್ಕೊಂಡು ಅಂತ ಅಂದ್ಬಿಟ್ಟು 1 ವಾರಗಳ ಕಾಲ ಅಲ್ಲೇ ಇದ್ಬಿಡ್ತಾರೆ. ವರ್ಧಣ್ಣವ್ರು ಹೇಳ್ತಾರೆ, ಇಲ್ಲ ನಾನು ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ ಅಂತ ಅಂತಾರೆ. ಆಗ ಅವ್ರದ್ದೊಂದು ಕಟ್ಟಡ ಪೂರ್ಣ ಆಗಿರಲ್ಲ, ಆ ಕಟ್ಟಡ ಕೂಡ ಅಷ್ಟರಲ್ಲಿ ಪೂರ್ಣ ಆಗುತ್ತೆ. ವರ್ಧಣ್ಣವ್ರು ಒಂಚೂರು ಚೇತರಿಕೆ ಕೂಡ ಕಾಣ್ತಾರೆ. ಅಣ್ಣವ್ರು ಸರಿ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಹೇಳ್ತಾರೆ, ಯಾಕೋ ವರ್ಧಣ್ಣವ್ರು ಮುಂಚೆ ತರ ಇಲ್ಲ, ಅವ್ರನ್ನ ಅಮೆರಿಕಕ್ಕೆ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಕರ್ಕೊಂಡೋಗಿ ನಾವು ತೋರ್ಸೋಣ ಅಂತ ಹೇಳಿ ಮಾತಾಡ್ತಾರೆ ಮನೇಲಿ. ಆಗ ವರ್ಧಣ್ಣವ್ರ ಮಗಳು ಡಾಕ್ಟರ್ ಆಗಿರ್ತಾರೆ, ಲತಾ ಅಂತ ಅಂದ್ಬಿಟ್ಟು. ಅವ್ರು ಹೇಳ್ತಾರೆ, ಇಲ್ಲ ಹೊರಗಡೆ ಏನು ಟ್ರೀಟ್ಮೆಂಟ್ ಬೇಡ, ನಮ್ಮ ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ, ನಾನು ಕೂಡ ಡಾಕ್ಟರ್ ಆಗಿರೋದ್ರಿಂದ ನಾನು ನೋಡ್ಕೊತೀನಿ ಅಂತಾರೆ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಅಣ್ಣವರು ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಆದ್ರೆ ಒಂದಿನ ಏನಾಗುತ್ತೆ ಅಂತಂದ್ರೆ, ಅಣ್ಣವ್ರಿಗೆ ಮನೇಲಿ ಡೈಲಿ ಅಣ್ಣವ್ರದ್ದು ಬ್ರೇಕ್ಫಾಸ್ಟ್ ಯಾವ ತರ ಇತ್ತು ಅಂತಂದ್ರೆ, ಬೆಳಿಗ್ಗೆ ಅವ್ರಿಗೆ ಕಂಪಲ್ಸರಿ ಉಪ್ಪಿಟ್ಟು ಕೊಡ್ಲೇಬೇಕಿತ್ತು ಅಣ್ಣವ್ರಿಗೆ. ಅಣ್ಣವ್ರು ಬೆಳಿಗ್ಗೆ ಹೊತ್ತು ಉಪ್ಪಿಟ್ಟು ಬಿಟ್ಟು ಬೇರೆ ಏನು ಕೂಡ ಸೇವನೆ ಮಾಡ್ತಿರ್ಲಿಲ್ಲ. ಒಂದಿನ ಅಣ್ಣವ್ರು ಉಪ್ಪಿಟ್ಟು ಕೊಡ್ತಾರೆ ಪಾರ್ವತಮ್ಮನವರು. ಅಣ್ಣವ್ರು ಯಾಕೋ ಆಯ್ತು ಉಪ್ಪಿಟ್ಟು ತಿನ್ನೋದಕ್ಕೆ ಮನ್ಸಾಗ್ತಿಲ್ಲ ನನಗೆ, ವರ್ಧಣ್ಣವ್ರನ್ನ ನೋಡ್ಕೊ ಬಂದ್ಬಿಡ್ತೀನಿ ಅಂತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಹೇಳ್ತಾರೆ, ಬೇಡ ಆಮೇಲೆ ನೋಡ್ಬೋದು, ನೀವು ಊಟ ಮಾಡಿ ಅಂತಾರೆ. ಅಷ್ಟೊತ್ತಿಗಾಗಲೇ ವರ್ಧಣ್ಣವ್ರಿಗೆ ಹಾರ್ಟ್ ಅಟ್ಯಾಕ್ ಇಂದ ವರ್ಧಣ್ಣವ್ರು ತೀರೋಗಿರ್ತಾರೆ. ಆದ್ರೆ ಅಣ್ಣವ್ರು ಟಿಫನ್ ಮಾಡ್ಬಿಡ್ಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಯಾರು ಕೂಡ ಹೇಳಿರೋದಿಲ್ಲ. ಆದ್ರೆ ವರ್ಧಣ್ಣವ್ರು ಯಾಕೋ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಸೈಡ್ಗೆ ಇಟ್ಟು ವರ್ಧಣ್ಣವ್ರ ಮನೆ ಹತ್ರ ಹೋಗ್ತಾರೆ. ಫುಲ್ಲು ಜನ ಸೇರಿರ್ತಾರೆ. ವರ್ಧಣ್ಣವ್ರು ಇನ್ನಿಲ್ಲ ಅನ್ನೋದು ಅಣ್ಣವ್ರಿಗೆ ಗೊತ್ತಾಗುತ್ತೆ. ಅಣ್ಣವ್ರಿಗೆ ಒಂಥರ ಯಾವ ತರ ಆಗುತ್ತೆ ಅಂತಂದ್ರೆ,
ಈ ಭೂಮಿನೇ ಬಾಯಿ ಬಿಡೋ ಥರ ಆಗ್ಬಿಡುತ್ತೆ, ಏನೋ ತಲೆ ಮೇಲೆ ಕಳ್ಸಂಗ್ ಆಗ್ಬಿಡುತ್ತೆ ಅಣ್ಣವ್ರಿಗೆ. ಅಣ್ಣವ್ರಲ್ಲೇ ಅವರ ಒಂದು ಮೃತದೇಹದ ಮುಂದೆ ಕುತ್ಕೊಂಡು ಮಗು ಥರ ಬಿಕ್ಕಿ ಬಿಕ್ಕಿ ಹತ್ಬಿಡ್ತಾರೆ. ಒಂದು 6ರಿಂದ 7 ಅವರ್ ಕಂಟಿನ್ಯೂಸ್ ಆಗಿ ಅಳ್ತಿದಾರಂತೆ ಅಣ್ಣವರು. ಆ ಒಂದು ಅಣ್ಣ ವರ್ಧಪ್ಪ ಅವ್ರನ್ನ ಆಚೆ ಕಡೆ ತಗೊಂಬಂದು ಇಟ್ಟಾಗ ಕೂಡ ಫುಲ್ಲು ಜನ ಸೇರಿರ್ತಾರೆ. ಆ ಫೋಟೋ ಕೂಡ ಇಲ್ಲಿ ಹಾಕ್ತಿದ್ದೀನಿ. ಆ ಒಂದು ಇದ್ರ ಮುಂದೆಗಡೆ ಕುತ್ಕೊಂಡು ನೆಲದ ಮೇಲೆ ಕುತ್ಕೊಂಡು ಅಣ್ಣವ್ರು ಅಳ್ತಿದ್ದಾರೆ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಬ್ರು ಸಂಬಂಧ ಯಾವ ತರ ಇತ್ತು. ಒಬ್ರನ್ನೊಬ್ರು ಬಿಟ್ಟು ಅವ್ರು ಇರ್ತಾ ಇರ್ಲಿಲ್ಲ. ಅದಾಗಿ ಕೆಲವು ವರ್ಷಗಳು ಕೂಡ ಅಣ್ಣವ್ರು ತೀರ್ಕೋತಾರೆ. ವರ್ಧಣ್ಣವ್ರು ಬದುಕಿದ್ದು ಕೇವಲ 70ರಿಂದ 71 ವರ್ಷ. ಅದರಲ್ಲಿ ಬಹುಪಾಲು ವರ್ಷ ಅವ್ರ ಅಣ್ಣವ್ರ ಜೊತೆನೆ ಕಳೆದಿದ್ರು. ಅವ್ರಿಬ್ರು ಸಂಬಂಧ ಆ ತರ ಬಂದಿತ್ತು. ಅಣ್ಣವರು ವರದಪ್ಪ ಅವ್ರನ್ನ ಕಳ್ಕೊಂಡ್ರೆ ತುಂಬಾ ಮಂಕಾಗಿರ್ತಾರೆ ಒಂದಷ್ಟು ವರ್ಷಗಳ ಕಾಲ. ಅವರ ಒಂದು ನೆನಪಿನಲ್ಲೇ ಕೂಡ ಅಣ್ಣವರು ಒಂದಷ್ಟು ಅಂದ್ರೆ 1 ವರ್ಷ 2 ವರ್ಷ ಸಿನಿಮಾಗಳನ್ನ ಕೂಡ ಮಾಡೋದಿಲ್ಲ ಅಣ್ಣವರು. ಅಷ್ಟು ಹಚ್ಕೊಂಡಿರ್ತಾರೆ ವರದಪ್ಪ ಅವ್ರ ಮನಸ್ಸಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.